ಎಲ್ರಿಗೂ ನಮಸ್ಕಾರ. ಮೀಡಿಯಾದವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಟೀಸರ್ ಹೌದು ಸ್ವಲ್ಪ ಹೇಳಕ್ ಹೊರಟಿದ್ದೀವಿ, ಕತೆ ಇನ್ನಷ್ಟು ಬಾಕಿ ಇದೆ, ಆಡಿಯೋ ಲಾಂಚ್ ಇದೆ, ಟ್ರೈಲರ್ಲಿ ಇನ್ನಷ್ಟು ಹೇಳ್ತೀವಿ. ಆ್ಯಂಡ್ ರಿಲೀಸ್ ಅಂತ ಕೇಳಿದ್ರಿ ಜುಲೈ ಮಂತಲ್ಲಿ ವಿ ಆರ್ ಪ್ಲಾನಿಂಗ್ ಟು ಕಮ್ ಔಟ್. ಸೊ ಮತ್ತಿದು ಆಗ್ಲೇ ಹೇಳ್ದಂಗೆ ಇಟ್ ಇಸ್ ಎ ಮಣ್ಣಿನ ಕತೆ. ಕೊಡಗಿನ ಬಗ್ಗೆ ಈ ಥರ ಯಾರು ಕತೆ ಹೇಳಿಲ್ಲ, ಸೊ ನಾವು ಅದನ್ನ ಹೇಳಕ್ ಹೊರಟಿದ್ದೀವಿ. ಇಟ್ ಈಸ್ ಎ ಅನ್ಟೋಲ್ಡ್ ಸ್ಟೋರಿ ಆಫ್ ಕೂರ್ಗ್. ಸೊ ಆ ಥರ ನಾವು ಅದನ್ನ ಏನು ಮಾಡ್ತಾ ಇದ್ದೀವಿ ಆ್ಯಂಡ್ ಇಟ್ ಹಸ್ ಕಮ್ ಔಟ್ ವೆರಿ ಬ್ಯೂಟಿಫುಲ್. ಅದರಿಂದನೇ ಪವಿಂದ್ರ ಮುತ್ತಪ್ಪ ಸರ್ ಕೂಡ ನಮಗೆ ಸಪೋರ್ಟ್ ಮಾಡಕ್ಕೆ ಮುಂದೆ ಬಂದಿದ್ದಾರೆ. ಸೊ ಇಟ್ ಇಸ್ ಎ ಗ್ರೇಟ್ ಫೀಲಿಂಗ್, ಪವಿಂದ್ರ ಮುತ್ತಪ್ಪ ಸರ್. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಮೈ ಟೀಮ್. ಆ್ಯಂಡ್ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು, ಸೊ ಐ ಕ್ಯಾನ್ ಆನ್ಸರ್. ಹೌದೌದು, ರಿಯಲ್ ಪೀಪಲ್ ಸ್ಟೋರಿ ಟೋಲ್ಡ್ ಇನ್ ಎ ಫಿಕ್ಷನ್ ಮೂವಿ. ಇವರೆಲ್ಲ ಬದುಕಿದ್ದವರು, ಅವ್ರ ಬಗ್ಗೆ ನಾವು ಕಥೆನ ಹೇಳಕ್ಕೊಟ್ಟಿದ್ವಿ. ಎಲ್ಟು ಮುತ್ತ ಅಂತಂದ್ರೆ ಎರಡು ಕ್ಯಾರೆಕ್ಟರ್, ಒಂದು ಎಲ್ಟು ಮತ್ತೆ ಇನ್ನೊಂದು ಮುತ್ತ ಅಂತ. ಸೊ ಮುತ್ತ ಅನ್ನೋ ಕ್ಯಾರೆಕ್ಟರ್ ಬಗ್ಗೆನೇ ಈ ಕತೆ ನಡೆಯುತ್ತೆ. ಅದನ್ನ ಇಟ್ ಈಸ್ ಎ ಸ್ಟೋರಿ ನರೇಟೆಡ್ ಬೈ ಎಲ್ಟು. ಎಲ್ಟು ನಮ್ಮ ಡೈರೆಕ್ಟ್ರೇ. ನಾನು ರೋಲ್ ಕೂಡ ಮಾಡಿದ್ದೀನಿ, ಎಲ್ಟು ಅನ್ನೋ ಪಾತ್ರ ಮಾಡಿದ್ದೀನಿ. ಇಟ್ ಇಸ್ ಎ ಅಂದ್ರೆ ಟೀಸರ್ ನೋಡಿದಂಗೆ ನವಿಲು ಮತ್ತೆ ನಾಗರಾವ್ದು ಕತೆ ಹೇಳಿದ್ದೀನಿ. ಈ ಹಾಲೆಲ್ಲ ಹಾವು ಬಂದಿದೆ ಅಂದ್ರೆ ಎಲ್ಲರೂ ಭಯ ಪಡ್ತೀವಿ. ಅದೇ ನವಿಲು ಬಂದಿದೆ ಅಂದ್ರೆ ಫೋಟೋ ತೆಗಿಬೇಕು, ಮುಟ್ಬೇಕು ಅಂತ ಅನ್ಸುತ್ತೆ. ಬಟ್ ಅದೇ ನವಿಲು ಅಷ್ಟು ಮುಗ್ಧವಾಗಿರೋ ನವಿಲು ಕೆಣಕ್ದಾಗ ಅಷ್ಟು ಕ್ರೂರವಾಗಿ ಕಾಳಿಂಗ ಸರ್ಪನ್ ಕೂಡ ಸಾಯಿಸಬಹುದು ಅಂತ ಹೇಳಕ್ ಕೊಟ್ಟಿದ್ದೀನಿ. ನಾನು ಸಿನಿಮಾದಲ್ಲೇ ನೋಡ್ಬೇಕು ಸರ್. ಸರ್ ಅದನ್ನೇ ನಮ್ಮ ಮುತ್ತ ಅನ್ನೋ ಕ್ಯಾರೆಕ್ಟರ್ನ ನವಿಲಿಗೆ ಹೋಲಿಸ್ಕೊಂಡು ನರೇಟ್ ಮಾಡಕ್ ಹೊರಟಿದೀವಿ. ಬೇಸಿಕಲಿ ನೀವು ಟ್ಯಾಗ್ಲೈನ್ ನೋಡಿದ್ರೆ ಇನ್ನೋಸೆಂಟ್ ವೈಲ್ಡ್ ಅಂತ. ಸೊ ಅದೆರಡು ಪಿಕಾಕಲ್ ಇದೆ ಅಂತ ಹೇಳಕ್ ಹೊರಟಿದೀವಿ. ಸೊ ಅವನ ಲೈಫಲ್ಲಿ ಏನೇನು ಘಟನೆಗಳು ನಡೆದ್ರೆ ಅವನು ವೈಲ್ಡ್ ಆಗ್ಬೋದು ಅಂತ ವಿ ಆರ್ ಟ್ರೈಂಗ್ ಟು ಸೇ. ಸಾವಿನ ಮನೆಗೆ ಟೋಲ್ಬೋಡಿ ಅವ್ರಿಗೆ ಇಲ್ಲ ನಾನಾಗ್ಲೇ ಹೇಳ್ದಂಗೆ ದೇ ಆರ್ ದ ಪೀಪಲ್ ಹೂ ಆರ್ ಅಲೈವ್. ಈಗಲೂ ಕೆಲವರು ಇದ್ದಾರೆ. ಸಾವಿಗೆ ಡೋಲ್ ಬೋಡಿಯವರು ಅವ್ರ ಲೈಫಲ್ಲಿ ಕೆಲವೊಂದು ಘಟನೆಗಳು ನಡೆದ್ರೆ ಹೇಗೆ ನಡೀಬಹುದು ಅನ್ನೋದು, ಅದ್ರ ಸುತ್ತಾನೆ ಕಂಪ್ಲೀಟ್ ಕತೆ ಇಲ್ಲ. ಬಟ್ ದೇ ಆರ್ ರೂಟೆಡ್ ಆಸ್ ಸಾವು ಡೋಲ್ ಬೋಡಿಯವರು ಅಂತ. ವಿ ಆರ್ ಪ್ಲಾನಿಂಗ್ ಸರ್. ಕನ್ನಡ ಅಂತೂ ಜುಲೈಯಲ್ಲಿ ಅಂತ ಅನ್ಕೊಳ್ತಾ ಇದೀವಿ. ಕೊಲಾಬ್ರೇಷನ್ಸ್ ಮಾತಾಡ್ತಾ ಇದೀವಿ. ಸೊ ಅದ್ರ ಬಗ್ಗೆ ನಮ್ಮ ಪ್ರೊಡ್ಯೂಸರ್ ಸರ್ ವಿಲ್ ಟೆಲ್ ಯು ಇನ್ ಡೀಟೇಲ್. ಆ್ಯಂಡ್ ನೀವೊಂದು ಕೇಳಿದ್ರಿ ಹೀರೋಯಿನ್ಗೆ ಏನು ಕೆಲಸ ಇದೆ ಅಂತ ಕೇಳಿದ್ರಿ. ಹೀರೋಯಿನ್ಗೆ ರೋಲ್ ಇದೆ ಸರ್. ಅಂದ್ರೆ ಅಲ್ಲಿ ನಾವು ಮಣ್ಣಿನ ಕಥೆ ಆಗಿರೋದ್ರಿಂದ ಎಲ್ಲನೂ ರೂಟೆಡ್ ಆಗಿ ತಗೊಂಡಿದ್ದೀವಿ ಸರ್. ಈಗ ನಾವು ಹೊಸಬ್ರು ಮಾಡಿದ್ದೀವಿ. ಕಾಕ್ರೋಚ್ ಸುದೀರ್ ಸರ್, ನೋನ್ ಆರ್ಟಿಸ್ಟ್, ಮತ್ತೆ ನವೀನ್ ಪಡೀಲಣ್ಣ ಅಂತ ಮೇ ಬಿ ಗೊತ್ತಿರ್ಬೋದು ನಿಮಗೆ. ಅವರಿದ್ದಾರೆ, ಇವತ್ತು ಬರೋಕ್ಕಾಗಿಲ್ಲ ಅವರು. ಮತ್ತೆ ಯಮುನಾ ಶ್ರೀನಿಧಿ ಮ್ಯಾಮ್ ಅಂತ ಇದ್ದಾರೆ. ದೇಸ್ ಆರ್ ದ ನೋನ್ ಆರ್ಟಿಸ್ಟ್. ಇನ್ನೆಲ್ಲರೂ ಹೊಸಬ್ರೆ. ಆ್ಯಂಡ್ ಹೊಸಬ್ರು ಅನ್ನೋದಕ್ಕಿಂತ ಈ ಕತೆಗೆ ಏನು ಬೇಕು ಅದನ್ನು ಮಾಡಿದ್ವಿ ಸರ್. ಈಗ ಕಾಕ್ರೋಚ್ ಸುದೀರ್ ಸರ್ ಅಷ್ಟೇ, ಆ ಪಾತ್ರಕ್ಕೆ ಅದು ಬೇಕಾಗಿತ್ತು, ಅದಕ್ಕೆ ಅವರಂತ ಅಪ್ರೋಚ್ ಮಾಡಿದ್ವಿ. ನಮ್ಮ ಕತೆ ಕೇಳಿದ್ಮೇಲೆ ತುಂಬಾ ಪ್ರೀತಿಯಿಂದ ಬಂದು ಒಪ್ಕೊಂಡು ಮಾಡಿಕೊಟ್ರು. ಈವನ್ ಪಡೀಲಣ್ಣ ಕೂಡ ಅಷ್ಟೇ, ಆ ಪಾತ್ರಕ್ಕೆ ಅವರೇ ಬೇಕು ಅಂತ ನಾವು ಇದು ಮಾಡಿದ್ವಿ. ಪ್ರಿಯಾಂಕಾ ಮಲಲಿ ಅಂತ, ಅವರು ಇನ್ನೂ ಬಂದಿಲ್ಲ. ಸಾರಿ, ಇವ್ರ ಕ್ವಶನ್. ಕನ್ನಡ ಬಂದು ಮಡಿಕೇರಿ ಕನ್ನಡ ಸರ್. ಆಲ್ಮೋಸ್ಟ್ ಮಂಗಳೂರು ಶೈಲಿನಲ್ಲೇ ಬರುತ್ತೆ, ಬಟ್ ದರ್ ಇಸ್ ಎ ಥಿನ್ ಲೈನ್ ಬಿಟ್ವೀನ್ ಇಟ್. ಓಕೆ ಸರ್, ಐ ಟೆಲ್ ಯು. ಇದಕ್ಕೆ ಮುಂಚೆನೂ 2 ಇವೆಂಟಲ್ಲೂ ಐ ಟೋಲ್ಡ್. ಐ ವಾಸ್ ಇನ್ ಮೆಡಿಕಲ್ ಫೀಲ್ಡ್ ಬೇಸಿಕಲಿ. ಮೆಡಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಪೀಕ್ ಆಫ್ ದ ಕರಿಯರ್ ವಿ ಲೆಫ್ಟ್ ದಿಸ್. ಈ ಮೂವಿಗೋಸ್ಕರನೇ, ಐ ಮೀನ್ ಮೂವಿ ಅನ್ನೋದು ಮೊದಲಿಂದನೂ ಆಸೆ ಇತ್ತು. ಸೊ ಹಂಗಾಗಿ ಕರಿಯರ್ನ ಬಿಟ್ಟು ಮೂವಿ ಸ್ಟಾರ್ಟ್ ಮಾಡಿದ್ವಿ. ಹೌದು ಸರ್, ನನಗೆ ಆಲ್ ಸೌತ್ ಇಂಡಿಯನ್ ಡೈರೆಕ್ಟರ್ಸ್ ಆರ್ ಮೈ ಗುರೂಸ್. ಬಿಕಾಸ್ ಎಲ್ಲ ಸಿನಿಮಾನು ಥಿಯೇಟ್ರಲ್ಲೇ ಹೋಗಿ ನೋಡ್ತಾ ಇದ್ವಿ, ಅವ್ರ ಇಂಟರ್ವ್ಯೂಗಳು ನೋಡ್ತಾ ಇದ್ವಿ. ಮತ್ತೆ ಶೂಟಿಂಗ್ ಅಂತೂ ಮಿನರಲ್ ಲೆಕ್ಕ ಇಲ್ದರಷ್ಟು ನೋಡ್ಬಿಟ್ಟಿದ್ದೀವಿ. ಅಲ್ಲಿಂದ ಒಂದಷ್ಟು ಕಲ್ತ್ಕೊಂಡು ಪ್ರಯತ್ನ ಮಾಡಿಕೊಂಡು ವಿ ಹ್ಯಾವ್ ಈಗ ಎಲ್ಟು ಮುತ್ತ ಏನು ಕಾಣಿಸ್ತದೆ ಅದು ಮಾಡಕ್ ಕೊಟ್ಟಿದ್ದೀವಿ ಸರ್. ಕಂಪ್ಲೀಟ್ ವಿ ಶಾಟ್ ಇನ್ ಕೂರ್ಗ್. 2-3 ದಿನ ಮಾತ್ರ ಕನಕಪುರದಲ್ಲಿ ಮಾಡಿದ್ವಿ. ಎಲ್ಲರೂ ಬಂದವರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್. ಬಂದಿರೋ ಪ್ರೆಸ್ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್. ನಿಮ್ಮಿಂದನೇ ನಮ್ಮ ಸಿನಿಮಾ ಮುಟ್ಟುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್. ನನ್ನ ಹೆಸರು ಸತ್ಯ ಶ್ರೀನಿವಾಸನ್ ಅಂತ. ಅವ್ರು ಹೇಳಿದರು ನಮ್ಮ ತಂದೆ ಡಿಸ್ಟ್ರಿಬ್ಯೂಟರ್ ಆಗಿದ್ದು ಅಂತ 40 years ಹಿಂದೆ ಅದು.
ಸೊ ನಾನು ಲಾಸ್ಟ್ 32 ಇಯರ್ಸ್ ಐ ಟಿ ಫೀಲ್ಡಲ್ಲಿದ್ದೆ ನಾನು. ಶ್ರೀನಿವಾಸನ್ ಅಂತ ಅವರು ಇಲ್ಲಿಲ್ಲ ಡಿಸ್ಟ್ರಿಬ್ಯೂಟ್ರ್, ಅವರು ತಮಿಳ್ನಾಡಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು. ನಾನೊಂದು ಲಾಸ್ಟ್ 32 ಇಯರ್ಸು ಐ ಟಿ ಕನ್ಸಲ್ಟಿಂಗಲ್ಲಿದ್ದೆ. ನನಗೇನು ಸಿನಿಮಾ ಇದು ಇತ್ತು, ಕ್ರೇಜ್ ಇತ್ತು. ಭಾಳಷ್ಟು ಸಿನಿಮಾ ನೋಡಿದ್ದೀನಿ, ಶೂಟಿಂಗಲ್ಲಿ ಚಾನ್ಸ್ ಸಿಕ್ಕತ್ತೋ ನೋಡ್ತಾ ಇದ್ದೆ. ಮ್ಯೂಸಿಕಲ್ಲಿನೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಬಟ್ ಕೆರಿಯರ್ ಚೂಸ್ ಮಾಡಬೇಕಂತ ಕಾಲೇಜ್ ಆದಮೇಲೆ ಐ ಚೂಸ್ ಐ ಟಿ. ಆವಾಗ ಎಲ್ಲರಿಗಿನ ಐ ಟಿನೇ ಪ್ರಧಾನವಾಗಿತ್ತು. ಸೊ ನಾನು ಐ ಟಿ ಚೂಸ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ದೆನ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಮತ್ತು ಬರ್ಡ್ ಫೋಟೋಗ್ರಫಿಯಲ್ಲಿ ಸುಮಾರು ದಿನ ನಾನು ಸ್ಪೆಂಡ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಐ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಅದರಲ್ಲೇ. ನನಗೆ ಟೈಮ್ ಇದಾಗಿತ್ತು. ನಾನು ಈ ಫಿಲ್ಮ್ ಸ್ಟಾರ್ಟ್ ಮಾಡುವಾಗ ನಾವು ಈ ಹೈಫೈ ಸ್ಟುಡಿಯೋಸ್ ಅಂತ ಒಂದು ಕಂಪನಿ ನಾನು ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿರೋ 5 ಜನ ಹೈಫೈ ನಾವು, ಅದೇ ಹೈಫೈ ಅಂತ ಬಂತು. ಅದಕ್ಕೆ ಸ್ಟಾರ್ಟ್ ಮಾಡುವಾಗ ನಮಗೆ ಒಂದು ಮೇಯ್ನ್ ಡೆಸಿಷನ್ ಒಂದು ತೊಗೊಂಡಿವಿ. ಕೆಲವು ಪ್ರಿನ್ಸಿಪಲ್ಸ್ ಇರುತ್ತೆ ನಮಗೆ, ಅದನ್ನು ಬಿಟ್ಟು ನಾವು ಹೋಗಲ್ಲ ಅಂತ. ಸೊ ಫಾರ್ ಎಕ್ಸಾಂಪಲ್, ಯಾವುದೇ ಶೂಟಿಂಗು ಎಲ್ಲಿ ಹೋಗಿದ್ರೇನು ಸೇಫ್ಟಿ ಫಸ್ಟ್, ಅದಾದಮೇಲೆ ಮಿಕ್ಕಿದ್ದೆಲ್ಲ ನಮಗೆ. ಯಾರಿಗೇನೋ ಒಂದು ಸಣ್ಣ ಏಟ್ ಆಗಬಾರ್ದು ಅಂತ. ಒಂದು 50-60 ಡೇಸ್ ಔಟ್ಡೋರಲ್ಲಿ ಶೂಟಿಂಗ್ ಮಾಡಬೇಕಂದ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟೊಂದು ಲಾಜಿಸ್ಟಿಕಲ್ ಪ್ರಾಬ್ಲಮ್ ಇರುತ್ತೆ ಅದರಲ್ಲಿ, ಎಷ್ಟೊಂದು ಸೇಫ್ಟಿ ಇಶ್ಯೂಸ್ ಎಲ್ಲ ನೋಡ್ಕೋಬೇಕಂತ. ಬಟ್ ಇದೆಲ್ಲ ನಾವು ಪ್ಲ್ಯಾನ್ ಮಾಡಬೇಕಂತ ಏನು ಮಾಡಿದ್ದೀವಿ ಅಂದರೆ, ನಮ್ಮ ಶೂಟಿಂಗ್ ಸ್ಟಾರ್ಟ್ ಮಾಡುವಾಗ 3 ಡೇಸ್ದು ವರ್ಕ್ಶಾಪ್ ಮಾಡಿದ್ದೀವಿ ನಾವು. ಆ ವರ್ಕ್ಶಾಪಲ್ಲಿ ಏನಂದರೆ, ಬಂದು ಎಲ್ಲ ಆರ್ಟಿಸ್ಟ್ ಯಾರ್ಯಾರೆಲ್ಲ ಅಷ್ಟು ದಿವಸಕ್ಕೆ ಸೆಲೆಕ್ಟ್ ಆಗಿದ್ರಲ್ಲ, ಎಲ್ಲ ಆಡಿಷನ್ ಮಾಡಿ ಸೆಲೆಕ್ಟ್ ಆಗಿದ್ದವರು, ಇಲ್ಲಿ ಕೆಲವೊಂದು ಜನ ಬಂದಿದ್ದಾರೆ ಇಲ್ಲಿ, ಅವರೆಲ್ಲ ದೇ ಕೇಮ್ ಫಾರ್ ದ ವರ್ಕ್ಶಾಪ್. ಅಲ್ಲಿ ವರ್ಕ್ಶಾಪಲ್ಲಿ ವಿ ಹ್ಯಾಡ್ ಅ ಲಾಟ್ ಆಫ್ ಡಿಸ್ಕಷನ್ ಆನ್ ಏನು ಮಾಡಬೇಕು, ಯಾವ ಥರ ಕ್ಯಾರೆಕ್ಟ್ರು, ಏನು ಆ್ಯಕ್ಟಿಂಗು, ಅದೆಲ್ಲ ಮಾಡಿದ್ದೀವಿ ನಾವು. ಆದ್ಬಿಟ್ಟು 2 ದಿವಸ ನಮ್ಮದು ರಿಹರ್ಸಲ್ಸ್ ನಡೀತು. ಸೊ ರಿಹರ್ಸಲ್ ಅಂದರೆ ಎಂಟೈರ್ ಸ್ಕ್ರಿಪ್ಟನ್ನು ಇನ್ಕ್ಲೂಡಿಂಗ್ ಇವರು ನಮ್ಮ ಇವರು DOP ಇದ್ದಾರೆ ಮಿಲ್ಕಿ. ಸೊ ಅವ್ರ ಜೊತೆ ನಮ್ಮ ಎಡಿಟ್ರು ಇದ್ದರು. ಅದು ಇದರಲ್ಲಿ ರಿಹರ್ಸಲ್ಸಲ್ಲಿ ಎಂಟೈರ್ ಫಿಲ್ಮು ಟ್ವೈಸ್ ನಾವು ಬಂದು ವಿ ಆ್ಯಕ್ಟೆಡ್ ಇಟ್ ಔಟ್. ಒಂದು ಸಾಕಾರ ನಗರಲ್ಲಿ ಒಂದು ಮನೆಯಲ್ಲಿ ನಾವು ವಿ ವರ್ ಡೂಯಿಂಗ್ ದೀಸ್ ಆಡಿಯನ್ಸ್, ಇದು ರಿಹರ್ಸಲ್ಸ್. ಇದು ಏನಕ್ಕೆಂದರೆ ನಮಗೆ ಚೆನ್ನಾಗಿ ಗೊತ್ತಿತ್ತು, ನಾವು ಹೋಗೋ ಜಾಗ ಬಂದು ಇಟ್ ಈಸ್ ನಾಟ್ 100% ರೈನ್, ಇಟ್ ಈಸ್ 150% ರೈನ್, ರೈಟ್. ಜಿಗಣ ಇರುತ್ತೆ, ಹಾವಿರುತ್ತೆ, ಎಲ್ಲ ಆಲ್ ದೀಸ್ ಅದೇ. ಇದೊಂದು ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಅವೇ ಫ್ರಮ್ ದ ನಿಯರೆಸ್ಟ್ ಸಿವಿಲೈಸೇಷನ್. ಆ ಥರ ಒಂದು ಜಾಗದಲ್ಲಿ ಹೋಗಿ ಒಂದು ಶೂಟ್ ಮಾಡಿದ್ದೀವಿ ನಾವು. ಸೊ ಈ ರಿಹರ್ಸಲ್ಸು ವರ್ಕ್ಶಾಪ್ಸ್ ಎಲ್ಲ ಏನು ಕೊಟ್ಟಿತ್ತಂದ್ರೆ ನಮಗೆ ಅದೊಂದು ಕಾನ್ಫಿಡೆನ್ಸ್ ಕೊಟ್ಟಿತ್ತು. ನಮಗೆ ಇದು ಪ್ಲ್ಯಾನ್ ಮಾಡಿದ್ದೇವೆ ಅಂದರೆ ಈ ಅವತ್ತಿನ ದಿವಸ ಇದು ಶೂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದರೆ ಯು ಆರ್ ಏಬಲ್ ಟು ಕಂಪ್ಲೀಟ್ ಇಟ್. ಪ್ಲಸ್ ನಾವು ಕೆಲವೊಂದು ನಂದು ಬ್ಯಾಕ್ಗ್ರೌಂಡ್ ಐ ಟಿಯಲ್ಲಿ ಇದ್ದಿದ್ದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಇದ್ದಿದ್ದರಲ್ಲಿಂದ ಸ್ವಲ್ಪ ಇದೆಲ್ಲ ತೊಗೊಂಡು ಬಂದು ನಾವು ವಿ ಡಿಡ್ ಸಮ್ ಚೇಂಜಸ್ ಟು ಹೌ ಶೂಟಿಂಗ್ ಎಲ್ಲ ಯಾವ ಥರ ಮಾಡ್ಬೋದು ಅಂತ ಮಾಡಿದ್ದೀವಿ ನಾವು. ಆನ್ ದಿಸ್ ಸೆಟ್ ನಮಗೆ ವಿ ಹ್ಯಾಡ್ ಒನ್ ಡಾಕ್ಟರ್. ಈ ಆಲ್ಸೋ ಡಿಡ್ ಅ ರೋಲ್ ಇನ್ ಅವರ್ ಫಿಲಮ್. ಬಟ್ ಅವರೊಂದು ಡಾಕ್ಟರ್ ಅಲ್ಲಿ ಬೈರು ಸರ್, ಇಲ್ಲಿ ಬೈರು ಇಲ್ವಾ, ಅಲ್ಲಿದ್ದಾರೆ, ಆಚೆ ಇದ್ದಾರೆ ಅವರು. ಅವರೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ಈಸ್ ಆಲ್ಸೋ MBBS ಡಾಕ್ಟರ್. ಅವರು 30 ಡೇಸ್ ನಮ್ಮ ಜೊತೆಲಿದ್ದು ಶೂಟಿಂಗ್ ಫುಲ್ ಅವರು ಇದ್ದು ನೋಡಿಕೊಂಡ್ರು. ಅಲ್ಲೊಂದು ಸಣ್ಣ ಡಿಸ್ಪೆನ್ಸರಿ ಇನ್ನೂ ಸೆಟಪ್ ಮಾಡಿದ್ದೀವಿ ನಾವು, ಸೊ ದಟ್ ಎನಿಥಿಂಗ್ ಏನು ಬೇಕಂದರೆ ಮಾಡ್ಬೋದು ಅಂತ. ವಿ ಹ್ಯಾಡ್ ಸಮನ್ ಹೂ ವಾಸ್ ನಾಮಿನೇಟೆಡ್ ಆಸ್ ಅ ಸೇಫ್ಟಿ ಪರ್ಸನ್, ಸೇಫ್ಟಿ ಆಫೀಸರ್ ಥರ. ಅವರು ಎವ್ರಿ ಡೇ ಹೋಗಿ ಸೈಟ್ ನೋಡಿಬಿಟ್ಟು ಅವರು ಓಕೆ ಹೇಳಿದರೆ ನಾವು ಶೂಟಿಂಗ್ ಶುರು ಮಾಡ್ತಾಯಿದ್ದೀವಿ ನಾವು. ಅದು ಏನಕ್ಕೆಂದರೆ ಜಾಗ ಆ ಥರ ಇತ್ತು, ಏನು ಚಾನ್ಸ್ ತೊಗೊಳ್ಳೋದು ಬೇಡ ಅಂತಂದ್ಬಿಟ್ಟು. ರೈನು ಮತ್ತು ಅದು ಸ್ಲಿಪ್ಪರಿ ಜಾಗ, ಅದು ಮಣ್ಣದು ಒಂಥರದ್ದು ಮಣ್ಣದು ಇದಾಗುತ್ತೆ, ಎಸ್ಟೇಟ್ ಒಳಗಡೆ ಎಲ್ಲ ಇತ್ತು ಅದು. ಸೊ ಅದಕ್ಕೆ ಅವರೊಬ್ಬರು ಇದ್ದರು. ಇದೆಲ್ಲ ಮಾಡಿದರೆ ನಮಗೆ ಇನ್ನೊಂದು ಇದು ಬೇಕಾಗಿದ್ದದ್ದು ಏನಂದರೆ, ಏನೋ ಒಂದು ಇನ್ಸಿಡೆಂಟ್ ಆಗಿತ್ತಂದರೆ ನಮಗೆ ಇಮಿಡಿಯೇಟಾಗಿ ಅವರು ಇವರಿಗೆ ಆರ್ಟಿಸ್ಟಿಗೋ ಟೆಕ್ನಿಷಿಯನ್ಸಿಗೋ ಸೆಟ್ಟಲ್ಲಿರೋರಿಗೆ ವಿ ಹ್ಯಾವ್ ಟು ಟೇಕ್ ಕೇರ್. ಸೊ ಅದಕ್ಕೆ ನಾವು ಒಂದು ಇನ್ಶೂರೆನ್ಸ್ ಮಾಡಿದ್ದೀವಿ. 90 ಡೇಸಿಗೆ ಎಂಟೈರ್ ಟೀಮಿಗೆ ಇನ್ಶೂರೆನ್ಸ್ ಮಾಡಿದ್ದೀವಿ ನಾವು. 30 ಡೇಸ್ 40 ಡೇಸ್ ಶೂಟಿಂಗಲ್ಲಿ ಆದಮೇಲೆ ಒಂದು 60 ಡೇಸ್ ಅವರು ಆಚೆ ಹೋದ್ಮೇಲೆ ದೇ ವಿಲ್ ಗೆಟ್ ಹೆಲ್ತ್ ಆ್ಯಂಡ್ ಲೈಫ್ ಎರಡು ಮಾಡಿದ್ದೇವೆ ನಾವು. ಹೆಲ್ತ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಮಾಡಿದ್ದೀವಿ ನಾವು. ಸೊ ಇದೆಲ್ಲ ಮಾಡಿ ನಾವು ವೆರಿ ಹ್ಯಾಪಿ, ವೆರಿ ಪ್ರೌಡ್ ದಟ್ ವಿ ಡಿಡ್ಂಟ್ ಹ್ಯಾವ್ ಅ ಸಿಂಗಲ್ ಇನ್ಸಿಡೆಂಟ್.
ಎಂಟೈರ್ ಶೂಟಿಂಗಲ್ಲಿ ನಾಟ್ ಅ ಸಿಂಗಲ್ ಇನ್ಸಿಡೆಂಟ್ ಆ್ಯಂಡ್ ವಿ ಕೇಮ್ ಔಟ್ ಆಫ್ ದಟ್ ಪ್ಲೇಸ್ absolutely safe, and we came out, did the post, ಇವಾಗ ನೋಡಿದಿರಿ, ಔಟ್ಪುಟ್ ನೋಡಿದ್ದೀರಿ ನೀವು. ಸೊ ವೆರಿ ವೆರಿ ಹ್ಯಾಪಿ, ವೆರಿ ವೆರಿ ಪ್ರೌಡ್ ಆಫ್ ದ ಟೀಮ್. ನಮ್ಮದು ಇದು ಫಸ್ಟ್ ಅಟೆಂಪ್ಟ್, ಆ್ಯಂಡ್ ಐ ಫೀಲ್ ದಟ್ ವಿ ಹ್ಯಾವ್ ಡೆಲಿವರ್ಡ್. ನೌ ಇಟ್ ಇಸ್ ಅಪ್ ಟು ದಿ ಮೀಡಿಯಾ, ನೀವು ಮತ್ತು ಆಡಿಯನ್ಸು, ನೀವೇ ನಮಗೆ ರಿಸಲ್ಟ್ ಕೊಡಬೇಕು. ಸೊ ನಮ್ಮದು ಇವಾಗ ಟೀಸರ್ ಲಾಂಚ್ ಮಾಡಿದ್ದೀವಿ. ನೆಕ್ಸ್ಟು ಹುಬ್ಳಿಯಲ್ಲಿ ಒಂದು ಇವೆಂಟ್ ಮಾಡ್ತಾ ಇದ್ದೀವಿ ನಾವು. ಅಲ್ಲಿ ನಾವು ವಿ ವಿಲ್ ಲಾಂಚ್ ದಿ ಆಡಿಯೋ ಹುಬ್ಳಿಯಲ್ಲಿ. ಆದಮೇಲೆ ಡೇಟ್ಸ್ ಎಲ್ಲ ನಾವು ಇವರು ವೆಂಕಟೇಶ್ ಸರ್ ಶೇರ್ ಮಾಡ್ತಾರೆ. ಆದಮೇಲೆ ನಮ್ಮದು ಟೀಸರ್ ಲಾಂಚ್ ಒಂದಿದೆ, ಟ್ರೈಲರ್ ಲಾಂಚು ಬೆಂಗಳೂರಲ್ಲೇ ಮಾಡ್ತೀವಿ ನಾವು. ಟ್ರೈಲರ್ ಲಾಂಚ್ ಆದಮೇಲೆ ಒಂದು ಪ್ರೀಮಿಯರ್ ಶೋ ಇರುತ್ತೆ. ಪ್ರೀಮಿಯರ್ ಶೋ ಆದಮೇಲೆ ವಿ ವಿಲ್ ಗೋ ಫಾರ್ ದ ರಿಲೀಸ್. ಎಂಡ್ ಆಫ್ ಜುಲೈ ಅಂತ ಅಂದ್ಕೊಂಡಿದ್ದೀವಿ ರಿಲೀಸು. ಆ್ಯಸ್ ವಿ ಗೆಟ್ ಕ್ಲೋಸರ್ ಡೇಟ್ಸ್ ನಾವು ಅನೌನ್ಸ್ ಮಾಡ್ತೀವಿ. ನಮ್ಮದೇ ಚಾನಲಲ್ಲಿ ಹೈಫೈ ಸ್ಟುಡಿಯೋಸ್ IN ಅಂದ್ಬಿಟ್ಟು ಇದು ಯೂಟ್ಯೂಬ್ ಚಾನಲಲ್ಲಿ ಈ ಟೀಸರು, ಟ್ರೈಲರು, ಆಡಿಯೋ ಎಲ್ಲ ಲಾಂಚ್ ಮಾಡ್ತಾ ಇದ್ದೀವಿ ನಾವು, ಇನ್ಕ್ಲೂಡಿಂಗ್ ಮ್ಯೂಸಿಕ್. ಅಲ್ಲೇ ನಾವು ಲಾಂಚ್ ಮಾಡ್ತಾ ಇದ್ದೀವಿ, ಹೈಫೈ ಮ್ಯೂಸಿಕ್ ಅಂತ ಅದರದ್ದು ಹೆಸರು. ಸೊ ಅದಕ್ಕೆ ಒಂದು ನೋಟ್ ಬರುತ್ತೆ, ನಿಮಗೆ ಪ್ರೆಸ್ ನೋಟ್ ಬರುತ್ತೆ. ಸೊ ದಿಸ್ ಈಸ್ ಅವರ್ ಪ್ಲ್ಯಾನ್. ನನಗೆ ತುಂಬ ಖುಷಿಯಾಗಿತ್ತು. ಐ ನೋ ಲಾಟ್ ಆಫ್ ಪೀಪಲ್ ಆರ್ ವೆಯ್ಟಿಂಗ್ ಔಟ್ಸೈಡ್, ಬಟ್ ವಿ ವಿಲ್ ಬ್ರಿಂಗ್ ದಮ್ ಇನ್ ಆ್ಯಂಡ್ ಶೋ ಒನ್ ಮೋರ್ ಒಂದು ಶೋ ಮಾಡ್ತೀವಿ ನಾವು. ಬಟ್ ನೀವು ಇಷ್ಟು ಟೈಮ್ ತೊಗೊಂಡು ಇಲ್ಲಿ ಬಂದು ನಮಗೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಆ್ಯಂಡ್ ಏನೇ ನನ್ನ ಕನ್ನಡದಲ್ಲಿ ಏನೋ ಒಂದು ಮಿಸ್ಟೇಕ್ ಇತ್ತಂದರೆ ಪ್ಲೀಸ್ ಫರ್ಗಿವ್ ಮಿ. ನಾನು ಐ ಆಮ್ ಟ್ರೈಂಗ್ ಟು ಲರ್ನ್ ಗುಡ್ ಕನ್ನಡ, ಸೊ ದಟ್ ನಾನು ನೆಕ್ಸ್ಟ್ ಟೈಮೆಲ್ಲ ಮಾತಾಡುವಾಗ ಚೆನ್ನಾಗೇ ಮಾತಾಡ್ತೀನಿ ನನ್ನ ಕನ್ನಡದಲ್ಲಿ. ಥ್ಯಾಂಕ್ ಯು ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಇದು ನಿಮ್ಮನ್ನೆಲ್ಲ ನೋಡಿ ನನಗೆ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನಮ್ಮ ಈ ಮೊದಲನೇ ಹೆಜ್ಜೆಗೆ ನಿಮ್ಮ ಕೆಲಸಗಾರಗಳ ಇದ್ದರೂ ಕೂಡ ಯಾವುದನ್ನು ಗಮನಿಸದೆ ಲೆಕ್ಕ ಹಿಡಿದೆ ಇಲ್ಲಿಗೆ ಬಂದಿದ್ದೀರಾ. ತುಂಬ ಥ್ಯಾಂಕ್ಸ್. ಎಸ್ಪೆಷಲಿ ಮೀಡಿಯಾ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಈಗ ಮ್ಯಾಮ್ ಹೇಳಿದರು ತುಂಬ ಸೈಲೆಂಟಾಗಿ ಕಾಣ್ತೀರಾ, ಅದು ಇದು ಅಂತ. ಏನೂ ಇಲ್ಲ, ನಾನು ಇರೋದೇ ಹೀಗೆ. ಬಟ್ ಅದು ಆನ್ ಸ್ಕ್ರೀನ್ ದಟ್ಸ್ ಮೈ ಕ್ಯಾರೆಕ್ಟರ್. ಸೊ ಐ ಹ್ಯಾಡ್ ಟು ಡೂ ದ್ಯಾಟ್. ನನಗೆ ಬೇರೆ ಆಪ್ಷನ್ ಇಲ್ಲ. ನಾವು ಕ್ಯಾರೆಕ್ಟರ್ನ ಮೈಕ್ ತೊಗೊಂಡೇ ಮಾಡಬೇಕು. ಇಲ್ಲಾಂದರೆ ನಾವು ಇಷ್ಟು ಜನಗಳ, ನಾನು ಒಬ್ಬನ ಕನಸಲ್ಲ. ಇಲ್ಲಿ ನನ್ನ ಫ್ಯಾಮಿಲಿ, ಇವ್ರ ಫ್ಯಾಮಿಲಿ, ನಮ್ಮೆಲ್ಲರ ಕನಸು, ತುಂಬ ಜನಗಳ ಕನಸಿದೆ. ನಾನು ಒಬ್ಬನ ಕನಸಲ್ಲ. ಇದು ನೋಡ್ತೀರಾ ನೀವು, L2 ಮುತ್ತ, ಬರೀ ಮುತ್ತನ ಕ್ಯಾರೆಕ್ಟರ್ ಮೇಲೆ ನೋಡ್ತಿದ್ದೀರಾ. ಅದರಿಂದ ತುಂಬ ಕನಸುಗಳಿದೆ. ನನ್ನಲ್ಲಿ ಏನು ಬೆಸ್ಟ್ ಮಾಡೋಕ್ಕಾಗಬೇಕು, ನನ್ನಲ್ಲಿ ಏನು ಬೆಸ್ಟ್ ಮಾಡ್ಬೋದು ಅದನ್ನು ನಾನು ಮಾಡಿದ್ದೀನಿ. ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಇಟ್ ಈಸ್ ಜಸ್ಟ್ ಅ ಬಿಗಿನಿಂಗ್. ಇದರಲ್ಲಿ ಬರೀ 3 ರಸಗಳು ಮಾತ್ರ ನೋಡಿದ್ದೀರಾ. ಒಂದು ರೌದ್ರ, ಶಾಂತ, ಒಂದು ಬೀಭತ್ಸ. ಇದರಲ್ಲಿ ಇನ್ನೂ ಉಳಿದಿರೋ ರಸಗಳು ಕೂಡ ನಾವು ಥ್ರೂಔಟ್ ದ ಜರ್ನಿ ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ. ದಯವಿಟ್ಟು ನೀವು ಎಷ್ಟು ಆಗುತ್ತೆ ಸಾಧ್ಯದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ, ನಿಮ್ಮ ಫ್ಯಾಮಿಲಿಗಳಲ್ಲಿ ನಮ್ಮ ಈ ಸಿನಿಮಾ ಬಗ್ಗೆ ಒಂದು ಸಪೋರ್ಟ್ ಕೊಡೋಕ್ಕೆ ನಾನು ನಿಮ್ಮಲ್ಲಿ ಕಳಕಳಿ ಮನೆ ಮಾಡ್ಕೊತೀನಿ ಸರ್. ಇದು ನನ್ನ ಮೊದಲನೇ ಸಿನಿಮಾ ಸರ್. ನಾನು ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ 0 ಸಪೋರ್ಟ್ ಸರ್. ನಾನು ಕದ್ದು ಅಲ್ಲಿ ಇಲ್ಲಿ ಹೋಗಿ ಸಣ್ಣ ಪುಟ್ಟ ನಾಟಕ ಮಾಡ್ತಾಯಿದ್ದೆ. ಆದರೂ ಬಿಡಲಿಲ್ಲ. ನಮ್ಮ ಅಪ್ಪ ಒಂದ್ಸರಿ ಹೊಡೆದ್ಬಿಟ್ಟು ಸ್ಕೂಲಿಂದ ಕರ್ಕೊಂಡ್ಬಿಟ್ರು. ಮೈಸೂರಲ್ಲಿ ರಾಜ್ಕುಮಾರ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಸಬರ್ ಬಸ್ ಸ್ಟ್ಯಾಂಡ್ ಅಪೋಸಿಟ್. ಅಲ್ಲಿ 2006 ನಾನು ಹೋಗಿದ್ದೆ, ಜಾಯಿನ್ ಮಾಡೋಣ ಅಂತ ಹೋಗಿದ್ದೆ. ಆಗ ನಮ್ಮ ಅಪ್ಪ ಅಲ್ಲಿ ಹೊಡೆದ್ಬಿಟ್ಟು ಕರ್ಕೊಂಬಂದ್ಬಿಟ್ಟಿದ್ರು. ನಾನು ನಿನ್ನ ಕಾಲ್ ಮೇಲೆ ನೀನು ಓದಪ್ಪ, ಫಸ್ಟು ನಿನ್ನ ಜವಾಬ್ದಾರಿ, ನಿನ್ನ ಕಾಲ್ ಮೇಲೆ ನಿಂತ್ಕೊ, ಆಮೇಲೆ ಫಿಲ್ಮ್ ಅಂತ ಹೋಗುವಂತ. ಸೊ ಇವತ್ತು ನಮ್ಮಪ್ಪ ಅಲ್ಲೇ ಕೂತಿದ್ದಾರೆ. ನಾನು ಜವಾಬ್ದಾರಿ, ನಾನು ಓದಿದ್ದೀನಿ, ಕೆಲಸ ಸೇರಿದ್ದೀನಿ, ಸಂಬಳ ಎಲ್ಲ ಸಂಪಾದನೆ ಮಾಡಿದ್ದೀನಿ, ಇವತ್ತು ಸಿನಿಮಾನೂ ಮಾಡಿದ್ದೀನಿ. ಅಪ್ಪ ನಾನಂತೂ ಒಂದು ಕೆಟ್ಟ ಸಿನಿಮಾ ಮಾಡಿಲ್ಲ, ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಹೌದು ಸರ್. ಎಂಡ್ ಆಫ್ ಮೈ ಲೈಫ್ ಕೊರ್ಗಿರ್ಬಾರ್ದು ಸರ್ ನನಗೆ. ಮತ್ತು ನಾನು ಒಬ್ಬರಿಂದ ಆಗಿಲ್ಲ ಸರ್, ಇದು ಇಡೀ ಟೀಮ್ ಎಲ್ಲರೂ. ದೇವಯ್ಯಣ್ಣ ಇದ್ದಾರೆ, ಪವೀಂದ್ರ ಸರ್ ಇವಾಗ ನಮ್ಮ ಆನ್ಬೋರ್ಡ್ ಆದರು, ಮತ್ತು ಕಾಕ್ರೋಚ್ ಸರು, ಇಡೀ ನನ್ನ ಟೀಮ್ ಸರ್. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನನ್ನ ಕನಸಿಗೆ ಹಿಡಿಯೋದು ಸರ್, ಪರ್ಸ್ನಲ್ ಒಂದು ಇದು ಸರ್. ಹಾಂ ಸರ್, ನಾನೇ ಮುದ್ದೆ ಸರ್. ಥ್ಯಾಂಕ್ ಯು ಸೋ ಮಚ್. ಹೋಗ್ಬೇಕಂದ್ರೆ ಗಾಡ್ ಫಾದರ್ ಇರಬೇಕು, ನೀವೆಲ್ಲ ಆ ಥರ ಏನೋ ಸಪೋರ್ಟ್, ದೊಡ್ಡ ಸಪೋರ್ಟ್ ಇರಬೇಕು ಅಂತ. ನಮಗೆ ಇದ್ದೀರಾ ಸರ್ ಗಾಡ್ ಫಾದರ್, ಇಲ್ಲ ಅಂತ ಅನ್ಕೊಂಬೇಡಿ. ಆ ಗಾಡೇ ಫಾದರ್ ಸರ್ ನಮಗೆ. ಅವ್ರು ಯಾವತ್ತೂ ನಮ್ಗೆ ಕೈ ಬಿಡಲ್ಲ ಸರ್. ಮತ್ತು ಕನ್ನಡ
ಚಿತ್ರರಂಗದ ಜನತೆಗಳು, ಕನ್ನಡ ಜನತೆಗಳು ಮೇಯ್ನಾಗಿ ಅವ್ರು ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಸಿನಿಮಾನ ಬಿಡಲ್ಲ ಅಂತ ನನಗೊಂದು ಸ್ಟ್ರಾಂಗ್ ಗಟ್ ಫೀಲಿಂಗ್ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಕಂಟೆಂಟ್ ನೋಡಿ ಸರ್, ಕಂಟೆಂಟ್ ನೋಡಿ ನಿಮ್ಗೆ ಇಷ್ಟ ಆದರೆ ನೋಡಿ ಸರ್. ಎಲ್ಲರೂ ಹೇಳ್ತಾರೆ ನಮ್ಮ ಮೂವಿ ಸೂಪರ್ ಆಗಿದೆ, ನಮ್ಮ ಮಗು ನನಗೆ ಚೆನ್ನಾಗಿ ಕಾಣಿಸುತ್ತೆ ಯಾವಾಗ್ಲೂ. ಆದರೆ ಸಿನಿಮಾ ನೋಡಿ ಸರ್, ನಮ್ಮ ಮಗುನ ಬೇರೆಯವ್ರು ನೋಡ್ಬಿಟ್ಟು ಮಗು ಚೆನ್ನಾಗಿದೆ ಅಂದಾಗ ಅವಾಗ ಖುಷಿ ಆಗುತ್ತೆ. ಅದು ಡಬಲ್ ಅಪ್ರೂವಲ್ ಅದು. ಯಾಕಂದ್ರೆ ಹೆತ್ತವ್ರಿಗೆ ಹೆಗ್ಣ ಮುದ್ದೆ ಇರುತ್ತೆ. ಇದು ನಮ್ಮ ಸಿನಿಮಾ ಅಂದ್ಬಿಟ್ಟು ನಾವು ಎಲ್ರಿಗೂ ಚೆನ್ನಾಗಿದೆ ನೋಡಿ ನೋಡಿ ಅಂತ ಹೇಳ್ತಿರ್ತೀವಿ. ಬಟ್ ನೀವು ನೋಡ್ಬಿಟ್ಟು ನೀವು ಡಿಸೈಡ್ ಮಾಡ್ಬಿಟ್ಟು ಥಿಯೇಟ್ರಿಗೆ ಬನ್ನಿ ಸರ್. ಥ್ಯಾಂಕ್ ಯು. ನನ್ನ ಒಂದು ಪ್ಲೀಸ್ ನನ್ನ ಕೈಂಡ್ ರಿಕ್ವೆಸ್ಟ್ ಇದೆ. ಎಲ್ಲರಿಗೂ ನಮಸ್ಕಾರ. ಅಂದರೆ ಹೇಳ್ತೀನಿ, ಅಂದರೆ ಗೊತ್ತಿಲ್ಲ ಈ ನನ್ನ ಮುಂದಿನ ಮಾತುಗಳು ಯಾರ ಹೃದಯ ಕಾಣಿ ತರುತ್ತೋ ನನಗನ್ಸಿದ್ದು ಹೇಳ್ತೀನಿ. ನಾನು ಸಿನಿಮಾ ನೋಡೋ ರೀತಿಯಲ್ಲಿ ಹೇಳ್ತೀನಿ. ಸಿನಿಮಾ ಫನ್ನಿಗೆ ಮಾಡಬೇಕು, ಈ ಹಾರ್ಟ್ ಆಪ್ರೇಷನ್ ಮಾಡೋ ಥರ ಎಲ್ಲ ಮಾಡಬಾರ್ದು. ಖುಷಿ ಮಾಡಬೇಕು, ಯಾವಾಗೂ ಪಾಸಿಟಿವ್ ನೋಡಬೇಕು. ಈಗ ನನ್ನ ಕಣ್ಣಿಗೆ ಎಟ್ ಬಿದ್ದು ನಲ್ಲೋ ತೊಲಗೆ ಹಾಕೊಂಡ ಯಾರೋ ಇವು ಗುರು ಅಂತ ನಾನು ಹೇಳ್ತೀನಿ ಗೊತ್ತಾ, ಕಣ್ಣು ಉಳ್ದೈತಲ್ಲ ಅದೇ ಖುಷಿ ಅಂತ. ರಿಪ್ಸ್ ಮುರಿದೋಗಿತ್ತು ಮೊನ್ನೆ, ಒಂದು 4-5 ತಿಂಗಳಿಂದ. ಪರವಾಗಿಲ್ಲ, 2 ತಾನೆ, ಇನ್ನೂ 4 ಐತಲ್ಲ ಅಂತ. ಹಿಂಗೆ ಸಿನಿಮಾ ತೊಗೋಬೇಕು. ಆ್ಯಂಡ್ ಆಮೇಲೆ ಶೌರ್ಯ ಸರ್ ಹೇಳ್ದಂಗೆ, ಅಂದರೆ ಪಾಪ ನೀವೆಲ್ಲ ತುಂಬ ಎಮೋಷ್ನಲ್ ಆಗಿ ಹೇಳಿದ್ದೀರಿ. ಯಾವುದು ಸಿನಿಮಾ ಎಮೋಷ್ನಲ್ ಆಗಿ ಹಂಗೆ ಅಷ್ಟು ಸೀರಿಯಸ್ ಆಗಿ ತೊಗೊಂಡು ಮಾಡಬಾರ್ದು, ಖುಷಿಯಾಗಿ ಕೆಲಸ ಮಾಡಬೇಕು. ಶೌರ್ಯ ಸರ್ ನೋವು ಕಾಣಿಸ್ತಿತ್ತು ನನಗೆ, ಅಂದರೆ ಮನೆಯವ್ರು ಹೆಂಗೆ ಕೂಳೆ ಕೊಟ್ಟವ್ರೆ ಅಂತ. ಬಿಕಾಸ್ ಅವ್ರವ್ರ ಹೆಂಡತಿ ಹೊಡೆಯೋ ಸೌಟಿನ ತೂಕ ಅವ್ರವ್ರ ಗಂಡನ ಮೂಳೆಗೆ ಗೊತ್ತಿರುತ್ತೆ. ಸುಮ್ಮನೆ ಹಾಕೊಡ್ಬೇಡಿ, ಆಮೇಲೆ ಹಂಗೆಲ್ಲ ಏನು ಇಲ್ಲ. ಹೇಳ್ತೀನಿ, ಹೇಳಕ್ ಬಂದೆ, ನಾನು ಕಂಪ್ಲೀಟ್ ಮಾಡಕ್ ಬಿಟ್ರೆ ಫ್ಲೋಲ್ಲಿ ಹೇಳ್ತೀನಿ, ಮಧ್ಯದಲ್ಲಿ ಮಾತಾಡಿದ್ರೆ ಓಕೆ. ಏನಾಗುತ್ತೆ ಗೊತ್ತಾ, ಅಂದರೆ ಈಗ ಈ ಐಫೈ ಅಂತ ಏನು ಟೀಮ್ ಇದೆ, ಇಲ್ಲಿ ಕಾಣ್ತಾ ಇರೋ 5 ಜನಕ್ಕೆ ಚಪ್ಪಾಳೆ ಬೀಳ್ತಿದೆ. ಆ್ಯಕ್ಚುಲಿ ಕಾಣದೇ ಇರೋ ಇನ್ನು 5 ಸಿನಿಮಾಗಳಿದೆ, ಅವಕ್ಕೆ ಚಪ್ಪಾಳೆ ಬೀಳ್ಬೇಕಾಗಿರೋದು ಯಾರು ಗೊತ್ತಾ, ಅವ್ರವ್ರ ಹೆಂಡ್ತಿರು. ನಿಜವಾಗ್ಲೂ ಅಮ್ಮ ನೀವು ಯಾರೋ ಗೊತ್ತಿಲ್ಲ, ನಾನು ನೋಡಿಲ್ಲ, ಬಟ್ ಹೇಳ್ತೀನಿ ಕೇಳಿ. ಮನೆಗಳಲ್ಲಿ ಚಾನೆಲ್ ಚೇಂಜ್ ಮಾಡೋಕ್ಕೆ ಹೆಂಡ್ತಿ ಬಿಡಲ್ಲ. ನಿಮ್ಮ ಗಂಡಿರು ಕೆಲಸ ಗಿಲ್ಸ ಬದುಕೆಲ್ಲ ಚೇಂಜ್ ಮಾಡಿದ್ರು, ನೀವು ಆ ಸಹನೆಯಿಂದ ಅವ್ರ ಪ್ರೋತ್ಸಾಹ ನೀಡಿದ್ದೀರಿ. ಅದಕ್ಕೆ ಮೊದಲು ನಿಮಗೆ ಚಪ್ಪಾಳೆ ಬೀಳಬೇಕು. ಇವ್ರುಗಳಲ್ಲಿ ಎಲ್ಲ ನೆಮ್ಮದಿಯಾಗಿ ಎಲ್ರಿಗೂ ಮಾತ್ರೆ ಕೊಟ್ಕೊಂಡು ಸುಂದರವಾದ ಬದುಕು ಮಾಡ್ತಿದ್ರು. ಸಿನಿಮಾಗೆ ಬಂದು ಇವರೇ ಮಾತ್ರೆ ನುಂಗಂಗೆ ಆಗೋಯ್ತು, ನಿದ್ದೆ ಬರ್ತಿಲ್ಲ, ಲೋ BP. ಬಿಕಾಸ್ ತುಂಬ ಹೊಸಬ್ರು ಇವರು, ನಾನು ನೋಡಿದ್ದೀನಿ, ಅವ್ರ ಜೊತೆ ನಿಂತು ಕೆಲಸ ಮಾಡಿದ್ದೀನಿ. ತುಂಬ ಡಿಸಿಪ್ಲಿನ್ಡ್ ಟೀಮ್ ಇದು. ನೋಡಿ ಇವರೇ ಹೇಳ್ದಂಗೆ ಅದೇನು ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಮಾಡಿಸೋರಂತೆ, ನಾನೇ ನನ್ನ ಜೀವನದಲ್ಲಿ ಮಾಡಿಸಿಲ್ಲ. ದಿನ ಬೆಳಗ್ಗೆ ಫೈಟು, ನಿನ್ನೆ ರಾತ್ರಿ ಒಬ್ರು ಹೊಡೆದವ್ರೆ ಉಸಿರಾಡೋಕ್ಕಾಗ್ತಿಲ್ಲ, ಈ ಥರದ್ದಿದೆ. ನಾನು ಒಂದಿನ ಅದ್ರ ಯೋಚನೆನೂ ಮಾಡಿಲ್ಲ, ನಿಮ್ಗೆ ಅಷ್ಟು ಕಾಳಜಿ ಇದೆ. ಆ ಥರದ್ದೊಂದು ಟೀಮು, ಈ ಥರದ್ದೊಂದು ಟೀಮು. ಇಲ್ಲಿ ಇವ್ರಿಗೆ ಏನು ಸಮಸ್ಯೆ ಆಗಿತ್ತು ಅಂದರೆ, ಅಲ್ಲಿ ನಮ್ಮವ್ರಿಗೂ ಒಂದು ನಮ್ಮವ್ರಲ್ಲಿ ಏನು ಗೊತ್ತಾ, ಒಳ್ಳೆಯವರು ಅಂತಿದ್ದಂಗೆ ಅದು ಒಂಥರ ಆಗ್ಬಿಡುತ್ತೆ. ಈ ಮಣ್ಣುಳಗಳೆಲ್ಲ ಎಡೆ ಇಟ್ಬಿಡ್ತವೆ ಸೆಟ್ಟಲ್ಲಿ. ಸುಮ್ಮನೆ ಮಣ್ಣುಳಗಳು ಹೊಸಬ್ರು ಅಂತಿದ್ದಂಗೆ ಎಡೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು, ಬುಸ್ ಅಂತ. ಇವರು ಸಾರು ಆಗೋದು ಯಾವಾಗ ಮಣ್ಣುಳ ತುಳಿರಯ ಅಂತ. ಆ ಥರದ ಪರಿಸ್ಥಿತಿಲಿ ಪಾಪ ಕೆಲಸ ಮಾಡಿದ್ರು. ನಾನು ನೋಡಿದ್ದೀನಿ ಸರ್, ನಿಮ್ಗಳ ಕಷ್ಟ ಇದೆಲ್ಲ. ಮೇಯ್ನು ಅದೇ ಆ ಮನೆಯವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾರು ಅಂತ ಅಂದ್ರೆ ಯೋಚನೆ ಮಾಡಬೇಡಿ, ಬಿಕಾಸ್ ಏನೋ ನೆಮ್ಮದಿಯಾಗಿ ಮಾಡ್ಕೊಂಡಿದ್ರು ನಮ್ಮ ಮಕ್ಕಳು, ಇದು ಬೇಕಿತ್ತ ಅಂತ. ಅದು ಫಸ್ಟ್ ಹಂಗೆ ಅನ್ಸೋದು. ನಾನು ಬದುಕಲ್ಲಿ ತುಂಬ ಮೇಲೆ ಕೆಳಗೆ, ಸೋಲು ಗೆಲುವು, ಬೇಜಾನ್ ಎಡವಟ್ಗಳು ಮಾಡ್ಕೊಂಡಿದ್ದೀನಿ. ಆಗ ಹಂಗೆ ಹೇಳೋದು, ಈ ಸಂಬಂಧಿಕರಲ್ಲ ಅವ್ರು ಇರೋದೇ ಅದಕ್ಕೆ, ಅವ್ರು ಹೇಳ್ತಾ ಇರಬೇಕು ಹಂಗೆ, ಇವ್ರಿಗೆ ಇವೆಲ್ಲ ಬೇಕಿತ್ತ ಅಂತ ಫಸ್ಟ್ ಅಂತಾರೆ. ಸೂಪರಾಗಿ ಆಗ್ಬಿಡಿ. ಆಮೇಲೆ ನಮ್ಗೆ ಗೊತ್ತಿತ್ತು ಅವ್ನು ಸೋಲು ಒಪ್ಕೊಳ್ಳಲ್ಲ, ಅವನೊಳಗೊಂದು ಹಠ ಇತ್ತು, ನಮ್ಗೆ ಅದು ಕಾಣ್ತಿತ್ತು ಅಂತ. ಹಂಗೆ ಇನ್ನು ಸ್ವಲ್ಪ ದಿನದಲ್ಲಿ ನಿಮಗೆಲ್ಲ ಒಳ್ಳೇದಾಗುತ್ತೆ ಸರ್. ಸೊ ತುಂಬ ಆರಾಮಾಗಿ ಕೆಲಸಗಳು ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ನಾನು ಮಾಡಿದಿರೋಂಥದ್ದು ಒಂದು ಪಾತ್ರ ಕೊಟ್ಟಿದ್ದೀರಿ ಸೂರ್ಯ ಸರ್. ಗೊತ್ತಿಲ್ಲ ಅದು ಹೆಂಗೆ ಮಾಡಿದ್ದೀನೋ, ಅದು ನಿಮ್ಮದು ಕೊಡಗು ಭಾಷೆ. ನಾನು ಫಸ್ಟ್ ಟೈಮ್ ಕೇಳಿದ್ದು. ಒಂದು ನಿಮಿಷ ಸರಿ ಅಣ್ಣ, ಫ್ಲೋ ಕಟ್ ಮಾಡ್ತಾ ಇದ್ದೀನಿ. ಕಾಕ್ರೋಚ್ ಸುದ್ದಿಯಣ್ಣನ ಬಗ್ಗೆ ಹೇಳಬೇಕಾಗಿತ್ತು, ಅದೇ ಮಾಡೋಕ್ಕಾಗದೆ. ಐ ಮೀನ್ ಇದುವರೆಗೂ ಮಾಡದೇ ಇರೋ ರೋಲ್ ಮಾಡಿದ್ದಾರೆ ಅಂತ. ಆ್ಯಂಡ್ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ, ಐ ಥಿಂಕ್ ನಮ್ಮ ಸಿನಿಮಾದಲ್ಲಿ ಅವರು 3.5 minutes ವಿತೌಟ್ ಕಟ್, ಅಂದರೆ ಸಿಂಗಲ್ ಟೇಕಲ್ಲಿ ಒಂದು ಸೀನ್ ಮಾಡಿದ್ದಾರೆ. ಆ್ಯಂಡ್ ಅವ್ರಿಗೆ ಕತೆ ಹೇಳುವಾಗ ನೀವು ಅದೆಲ್ಲ ಹೇಳ್ಬೇಡಿ ಸರ್, ನೀವು ಬೆಳಿಗ್ಗೆ ಬಂದಂಗೆ ನನಗೆ ಹೇಳಿ ಸೆಟ್ಟಕ್ಕೆ ಬಂದಂಗೆ ಅಂತ. ನನಗೆ ಭಯ ಇತ್ತು, 3.5 minutes ಮಾಡ್ತಾರೆ ಅವರು ಸಿಂಗಲ್ ಟೇಕಲ್ಲಿ ಅಂತ. ಒಂದೇ ಸತಿ ಹೇಳಿದ್ದು ಸರ್ ಮಾಡೋಣ ಅಂತಂದ್ರು, ನನಗಾಗಲೂ ಭಯ ಇತ್ತು. ದೆನ್ ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಸಿಂಗಲ್ ಟೇಕಲ್ಲಿ ಎಸ್ ಡನ್ ಇಟ್. ಆ್ಯಂಡ್ ವಿತೌಟ್ ಕಟ್ ಅದನ್ನ ನೀವು ಸಿನಿಮಾ ನೋಡೋಕ್ಕೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅದನ್ನು ಮಾಡಿದ್ದಕ್ಕೆ. ಆ ಸೀನ್ ಮಾತ್ರ ಒಂದು ಫುಲ್ ಮೀಲ್ಸ್ ಇದ್ದಂಗೆ ಇರುತ್ತೆ. ದಯವಿಟ್ಟು ಅದು ಎಂಜಾಯ್ ಮಾಡಿ, ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಬೇಡಿ ಅದನ್ನು. ಎಸ್, ಥ್ಯಾಂಕ್ ಯು ಸರ್. ಅಂದರೆ ಗೊತ್ತಿಲ್ಲ ನನಗೆ, ನಾನು ಯಾವಾಗಲೂ ಒಂದೇ ಹೇಳೋದು, ನಾನು ಸುಮ್ಮನೆ ಖಾಲಿ ಬಾಟ್ಲು ಥರ ಹೋಗ್ತೀನಿ, ಏನು ಬೇಕೋ ಅದನ್ನು ತುಂಬೋದು ನೀವು ಅಂತ. ಆಗಲೇ ಶೌರ್ಯ ಸರ್ ಹೇಳ್ದಂಗೆ ಅದೇನೋ ರಸ ಸಾಂಬಾರು ಸೇರುವ ಬಗ್ಗೆ ಎಲ್ಲ ಹೇಳಿದ್ರು. ನನಗೆ ಈ ರಸ ಸೇರುವ ಸಾಂಬಾರೆಲ್ಲ ಗೊತ್ತಿಲ್ಲ. ಡೈರೆಕ್ಟ್ ಏನು ಹೇಳ್ತಾರೆ, ಅವ್ರು ಏನು ಬಯಸ್ತಿದ್ದಾರೆ ಅಂತ ಮಾತ್ರ ಗೊತ್ತಿರುತ್ತೆ. ತಪ್ಪಿದ್ರೆ ಕ್ಷಮಿಸಿ, ನಂಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅದೆಲ್ಲ ಇವರು ಹೇಳಿದ್ದೆಲ್ಲ. ಡೈರೆಕ್ಟ್ರು ನೋಡ್ತೀನಿ, ಅವರು ಹೇಳುವಾಗ ಗೊತ್ತಾಗುತ್ತೆ ನನಗೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಅಂತ. ಬಟ್ ನನಗೆ ಆ ಕೊಡಗು ಭಾಷೆ ಫಸ್ಟ್ ಟೈಮ್ ಕೇಳಿದ್ದು ಮತ್ತು ಮಾಡಿದ್ದು. ಬಟ್ ನಾನು ಅವ್ರಿಗೆ ಅದನ್ನೇ ಹೇಳಿದೆ. ಅವರೆಲ್ಲ ರಾತ್ರಿ ಬೆಳಗ್ಗೆ ಟೆನ್ಷನ್, ರಾತ್ರಿ 2:15 ಬಂದಿದ್ರು ನನ್ನ ರೂಮ್ಗೆ. ಅಣ್ಣ ನೀನು ಹೋಗಿ ಮಲ್ಕೋ, ನನಗೂ ಮಲ್ಗಕ್ಕೆ ಬಿಡು, ಬೆಳಗ್ಗೆ ಬರ್ತೀನಿ.
ಮಾಡಿಲ್ಲ ಅಂದರೆ ಅವಾಗ ಸಂಬಳ ಕಟ್ ಮಾಡ್ಕೊಬಿಡಿ ನಂದು ಅವತ್ತಿಂದು. ಒಂದೇ ಶಾರ್ಟು ಮೇ ಬಿ ಫಸ್ಟ್ ಟೇಕ್ ಒಂದೇ ಶಾರ್ಟ್, ಅದು ಒಂದ್ಸರಿ ನೋಡಿದ್ದೆ ಮಾಡ್ತೀನಿ ಬಿಡಿ ಸರ್ ಅಂತ. ಖುಷಿ ಆಯಿತು. ಅದು ಇಡೀ ಸೆಟ್ ಚಪ್ಪಾಳೆ ಹೊಡೆದ್ರು ಅವತ್ತು. ಥ್ಯಾಂಕ್ ಯು ಇಡೀ ಟೀಮು, ಥ್ಯಾಂಕ್ ಯು. ಆ್ಯಂಡ್ ಪ್ರಸನ್ನ ಸರ್, ಸತ್ಯ ಸರ್, ಥ್ಯಾಂಕ್ ಯು. ನೀವೆಲ್ಲ ಯಾವುದೋ ಫೀಲ್ಡ್ನವರು ಇದನ್ನು ನಂಬ್ಕೊಂಡು ಬಂದಿದ್ದೀರಿ. ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ. ಅಂದರೆ ಅವ್ರ ಪಾಪ ಹೇಳ್ಕೊಳಕ್ಕಾಗದಿರೋಷ್ಟು ಕಷ್ಟ ಅನುಭವಿಸಿದ್ದಾರೆ ಇದರಲ್ಲಿ, ನನಗೆ ಗೊತ್ತು. ಸಿಕ್ಕಾಪಟ್ಟೆ ಅನುಭವಿಸಿದ್ದಾರೆ. ಪರವಾಗಿಲ್ಲ, ಈ ಸಿನಿಮಾ ಗೆದ್ಮೇಲೆ ನಾನೇ ಒಂದಷ್ಟು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ನೀವು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ. ನನ್ನಿಂದ ತೊಂದರೆ ಆಗಿಲ್ಲ ಅನ್ಸುತ್ತೆ ಅವತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ಹೌದು, ಅಂದರೆ ಅಲೆಕ್ಸ್ ಚಟ್ವಾ ಅಂತ ಒಂದು ಕ್ಯಾರೆಕ್ಟರ್ ಅಣ್ಣ ಇದರಲ್ಲಿ. ನಾನು ಅದಕ್ಕೆ ಹೇಳಿದೆ, ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿರೋದಿತ್ತು, ಒಂದು ಮಗ್ಚಿ ತಿರುಗಿಸಿ ಹಾಕಿದ್ದೆ. ಅದು ಬ್ಯೂಟಿಫುಲ್ ಆಗಿತ್ತು, ಹಾಕ್ಬಿಡಿ ಸಾರ್, ಮತ್ತು ಬೇರೆ ಥರ ವರ್ಕ್ ಆಗುತ್ತೆ ಅಂತ. ಏನೋ ಬೇಡ ಥಿಯೇಟ್ರಲ್ಲಿ ಇರಲಿ ಅಂತ ಅಂದರು. ಚೆನ್ನಾಗಿದೆ ಅಣ್ಣ, ಚೆನ್ನಾಗಿ ಮಾಡಿಸಿದ್ದಾರೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪೊನ್ನೆ ಅಂತ ನನ್ನ ಪಾತ್ರದ ಹೆಸರು. ಈ ಪಾತ್ರ ಅಂದರೆ ನಂಗೆ ತುಂಬ ಇಷ್ಟ. ನಾನೇನು ಹೇಳೋದಿಲ್ಲ ಪಾತ್ರ ಬಗ್ಗೆ, ತುಂಬ ಸತಿ ಅದನ್ನೇ ಹೇಳ್ತಾ ಇದ್ದೀನಿ. ಪೊನ್ನೆ ಅನ್ನೋ ಪಾತ್ರ ನನಗೆ ತುಂಬ ಹಿಡಿಸಿ, ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಅಂತಲೇ ಅನಿಸ್ಲಿಲ್ಲ. ಬೆಟ್ಟ ಗುಡ್ಡ ಹತ್ತಕ್ಕೆ ಹೇಳಿದರು ಬಿಸಿಲಲ್ಲಿ. ಬಟ್ ಅದು ಬಿಟ್ಟರೆ ನನಗೆ ಪಾತ್ರನ ಅಭಿನಯಿಸೋಕ್ಕೆ ತುಂಬ ನಾನು ಇಷ್ಟಪಟ್ಟು ಮಾಡಿರೋಂಥ ಪಾತ್ರ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ.